ಮೋಸ್ಟ್ಲಿ ಡೆತ್ತಾಗಿರಬೇಕು ಹಸು, ಯಾಕಂದರೆ ರಕ್ತ ಎಲ್ಲ ಸೋರ್ತಾ ಇತ್ತು. ಇವಾಗ ಮಾರ್ನಿಂಗ್ ರೈಡ್ ಮಾಡ್ತಿದ್ದೀನಿ ಬನ್ಕಲ್ಲಿಂದ ಮಂಗಳೂರಿಗೆ. ಹೆಬ್ಬಗರಿ ಸ್ವಲ್ಪ ಮಳೆ ಇತ್ತು, ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಡಿಲೇ ಮಾಡಿದೆ. ಇಲ್ಲಿ ಸ್ವಲ್ಪ ಮಳೆ ಕಡಿಮೆ, ಅದಕ್ಕಾಗಿ ಸ್ವಲ್ಪ ವೀಡಿಯೋ ಮಾಡೋಣ ಅಂತ. ನಿನ್ನೆ ಚಿಕ್ಕವನ ಮನೇಲಿ ಸ್ಟೇ ಆಗಿ, ಅಂದರೆ ನೈಟ್ ಆಗಿತ್ತಲ್ವಾ, ಅದಕ್ಕಾಗಿ ಮಂಗಳೂರಿಗೆ ಮಳೆ ಬೇರೆ ಬರ್ತಿತ್ತು, ಅದಕ್ಕೆ ಹೋಗೋದು ಬೇಡ ಅಂತ ಚಿಕ್ಕವನ ಮನೇಲಿ ಸ್ಟೇ ಆದೆ. ಇಲ್ಲಿಂದ ಒಂದು 1.5 ಜರ್ನಿ ಇರ್ಬೋದು ಮಂಗಳೂರಿಗೆ. ಅಲ್ಲಿಂದ ಮನೆಗೆ ಹೋಗಿ, ಮಂಗಳೂರು ಅಂದರೆ ಎಕ್ಸಾಕ್ಟ್ ಮಂಗಳೂರಲ್ಲ ನನ್ನ ಮನೆ, ಮಂಗಳೂರಿಂದ 30-35 ಕಿಲೋಮೀಟ್ರ್ ಇದೆ ನನ್ನ ಮನೆಗೆ. ಬಟ್ ನಾನು ಮಂಗಳೂರಿಗೆ ಹೋಗಲ್ಲ, ಎಕ್ಸಾಕ್ಟ್ ಮಂಗಳೂರಿಗೆ ಹೋಗಲ್ಲ. ಇಲ್ಲಿ ಮೆಲ್ಕರಲ್ಲಿ ಕ್ರಾಸ್ ಆಗ್ತೀನಿ. ಇವಾಗ ಬಂಟ್ವಾಳ ರೋಡ್, ಇದು ಬಂಟ್ವಾಳ ರೋಡ್ ಹೋಗುತ್ತೆ. ಬಂಟ್ವಾಳ ರೋಡಿಂದ ಬೀಚ್ ರೋಡ್ ಕಡೆಗೆ, ಬೀಚ್ ರೋಡಿಂದ ಮೆಲ್ಕಾರ ಆದಮೇಲೆ ಅದ್ರ ಒಳಗೆ ಒಂದು ರೋಡ್ ಇದೆ, ಅಲ್ಲಿಂದ ಹೋಗ್ತಾ ಇರೋದು. ಸ್ಲೋಗಿ ಹೋಗೋಣ, ಯಾಕಂದರೆ ಮಳೆ ಬರ್ತಾ ಇದೆ, ಹನಿ ಬೀಳ್ತಾ ಇದೆ ಮಳೆ. ಸ್ಪೀಡ್ ಹೋದರೆ ಜಾರ್ಬೋದು. ಟೈರ್ ಬೇರೆ ಸ್ವಲ್ಪ ಫ್ಲ್ಯಾಟ್ ಆಗಿದೆ. ಓಹೋ ಶಿಟ್, ದೊಣ್ಣೆ ನೋಡಿ ಬಿದ್ದಿದೆ. ಅಯ್ಯೋ ಶಿಟ್, ಪಾಪ ಅನ್ಸುತ್ತೆ. ಯಾರೋ ಹೊಡೆದಿದ್ದಾರೆ ಅನ್ಸುತ್ತೆ, ಟ್ರಕ್ ಏನೋ ಹೊಡೆದಿರ್ಬೋದು. ಎಲ್ಲರ ಹತ್ರ ಹೇಳೋದೊಂದೇ, ಜಂಕ್ಷನ್ ಅಂದರೆ ಹಿಲ್ ಸ್ಟೇಷನ್ ಹತ್ರ ಸ್ವಲ್ಪ ಸ್ಲೋ ಹೋಗಿ, ಯಾಕೆಂದರೆ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಈಗ ನೋಡ್ಬೋದು ಹಸು ಆಕ್ಸಿಡೆಂಟ್ ಆಗಿ ಬಿದ್ದಿದೆ ಅಲ್ಲಿ. ಸ್ಲೋ ಆಗಿ, ಎಲ್ಲರ ಹತ್ರ ಸ್ಲೋ ಆಗಿ ಹೇಳ್ತಿದ್ದೀನಿ. ನೀವು ನನ್ನ ಹತ್ರ ಹೇಳ್ಬೋದು, ನಾನು ಯಾಕೆ ಸ್ಪೀಡ್ ಹೋಗ್ತೀನಿ ಅಂತ, ನೀನು ಹೋಗ್ತೀಯ ಸ್ಪೀಡು, ನಮಗೆ ಹೇಳ್ತೀಯ ಸ್ಪೀಡ್ ಹೋಗ್ತೀಯ ಅಂತ. ಬಟ್ ನಾನು ಹೈವೇಲಿ ಮಾತ್ರ ಹೊಡೆಯೋದು, ಈ ಥರ ರೋಡಲ್ಲಿ ಎಷ್ಟು ಸ್ಪೀಡ್ ಹೋಗೋಕ್ಕಲ್ಲ. ನೋಡಿ, ಈ ಥರ ರೋಡು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ನಾಯಿ ಆಗಿರ್ಬೋದು, ಮನುಷ್ಯರೇ ಬರ್ತಾರೆ ಅಡ್ಡದಿಡ್ಡಿ. ಹೋಗೋ ಸ್ವಲ್ಪ ಜೋಪಾನವಾಗಿ ಹೋಗಿ. ಇಲ್ಲಿ ನೋಡಿ ಬೋರ್ಡ್ ಬೇರೆ ಹಾಕಿದ್ದಾರೆ, ಹಂಪ್ಸ್ ಇದೆ ಅಂತ. ಅದಕ್ಕೆ ಹಂಪ್ಸ್ ಇರುವ ಸ್ಥಳದಲ್ಲಿ ಸ್ವಲ್ಪ ಸ್ಲೋನೇ ಹೋಗಬೇಕಾಗುತ್ತೆ. ಹೈವೇಲಿ ಸ್ಪೀಡಾಗಿ ಹೋಗೋದು ಮಾಮೂಲಿ ಹೈವೇಲಿ, ಯಾಕಂದರೆ ಟೈಮ್ ಸೇವ್ ಆಗುತ್ತೆ ಸ್ಪೀಡ್ ಹೋದರೆ. ಬಟ್ ತುಂಬ ರ್ಯಾಶ್ ಡ್ರೈವ್ ಮಾಡ್ಬೋದು ಹೈವೇಲಿ ಕೂಡ ಬರುತ್ತೆ. ದನಗಳು ಇರ್ಬೋದು, ಲಾಸ್ಟ್ ನೋಡಿರ್ಬೋದು ಹಾಸನ ಬರುವಾಗ ದನಗಳು ಗುಂಪು ಬರ್ತಿತ್ತು. ಗೊತ್ತಾಗುತ್ತೆ, ಜಸ್ಟೊಂದು 400 ಮೀಟರು 300 ಮೀಟರ್ ಹೋಗೋ ಗೊತ್ತಾಗುತ್ತಲ್ವ. ಓಕೆ, ಈ ಥರ ಬರ್ತಾಯಿದೆ, ನಾಯಿಗಳು ಈಗ ಕ್ರಾಸ್ ಮಾಡುತ್ತೆ. ಮುಂಚೆನೇ ಇದಾಗುವಾಗ ಕಂಡೀಷನ್ ಕಂಟ್ರೋಲ್ ಮಾಡ್ಬೋದು. ಇಲ್ಲ, ಇದು ಏನು ಬರಲ್ಲ, ನಮಗೇನು ಗೊತ್ತು ಅದು ಬರುತ್ತಾ ಇಲ್ವಾ ಅಂತ. ಒಂದು ನಿಮಿಷ ಸ್ಲೋ ಹೋದರೆ ಏನಾಗಲ್ಲ, 1 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ. ಸುಮ್ಮನೆ ಯಾಕಲ್ಲ ಗೋಸ್ಲು, ಮಾಡೋಕ್ಕೆ ಕೆಲಸ ಇಲ್ವಾ ಅವರಿಗೆ? ಗೋಸ್ಲು ಯಾಕೆ ಹಾಕ್ತಾರೆ? ಯಾಕಂದರೆ ಈ ರೋಡ್ ಆ ಥರ ಇದೆ, ಒನ್ ವೇ ಇದು. ಈ ಕಡೆ ಹೋಗೋದು, ಈ ಕಡೆ ಬರೋದು ಅಷ್ಟೇ. ಡಬಲ್ ರೋಡ್ ಆದರೆ ಇದು ಹೋಗೋಕ್ಕೆ ಮಾತ್ರ, ಅಲ್ಲಿಂದ ಬರೋಕ್ಕಿರುತ್ತೆ.
ಮಳೆ ಬರೋ ಥರ ಇದೆ. ಮೋಸ್ಟ್ಲಿ ಡೆತ್ ಆಗಿರಬೇಕು ಹಸು, ಯಾಕಂದರೆ ರಕ್ತ ಎಲ್ಲ ಸೋರ್ತಾ ಇತ್ತು. ನೋಡಿ ರೋಡ್ ಯಾವ ಥರ ಇದೆ ನೋಡಿ, ಇದರಲ್ಲಿ ಓಡಿಬೋದು ಅಂತ ಹೆಂಗೆ ಥಿಂಕ್ ಮಾಡ್ತಾರೆ ಜನರು. ಜೋಪಾನಾಗಿ ಹೋದರೆ ನಮಗೇನೆ ಸೇಫು. ಏನಾಗುತ್ತೆ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ನೋಡಿ ಈ ಥರ ಎಲ್ಲ ಬರುವಾಗ ಸ್ಲೋನೇ ಆಗಬೇಕಾಗುತ್ತೆ.